ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. RCB ಕ್ಯಾಪ್ಟನ್ ಯಾರಾಗ್ತಾರೆ? ಪವರ್ ಹಿಟ್ಟರ್ ಜೇಕಬ್ ಬ್ಯಾಥಲ್ ಯಾರು? RCB ಪಿಕ್ ಮಾಡಿರೋ ಈ 22 ಜನರ ಲಿಸ್ಟ್ ಏನಿದೆ, ಅವರ ಡೀಟೇಲ್ಸ್ ಏನು, ಅವರ ಹಿನ್ನೆಲೆ ಏನು, ಯಾಕೆ ಇವ್ರನ್ನೇ ಪಿಕ್ ಮಾಡಿದೆ, ಮತ್ತೆ ನನ್ನ ಪ್ಲೇಯಿಂಗ್ 11 ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮತ್ತೆ ಆಗ್ತಾಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ 22 ಜನರ ನನಗಂತೂ ಖುಷಿ ಇದೆ. RCB ಮ್ಯಾನೇಜ್ಮೆಂಟ್ ಏನು ಒಂದು 22 ಜನ ಪಿಕ್ ಮಾಡಿದ್ದಾರೆ. ನನಗೆ ಫಸ್ಟ್ ಆಫ್ ಆಲ್ ಆಕ್ಷನ್ ಅಲ್ಲಿ ಕುತ್ಕೊಂಡಾಗ ಬಹಳ ಬೇಜಾರಾಗಿತ್ತು. ಯಾಕೆ ಯಾರು ತಗೊಂತ ಇಲ್ಲ, ಮಾರ್ಗಿ ಪ್ಲೇಯರ್ ಲಿಸ್ಟ್ ಅಲ್ಲಿ ಇರೋರ್ನ ಯಾಕೆ ಮುಟ್ತಾನೆ ಇಲ್ಲಲ್ಲ, ಅವ್ರ ಕಡೆ ಹೋಗ್ತಾನೆ ಇಲ್ಲವಲ್ಲ, ಯಾಕೆ ಇಷ್ಟೊಂದು ಮತ್ತೆ ಏನಾದ್ರು ಹಳೆ ಚಾಳಿನೇ ಕೈ ಹಿಡಿತಾ ಈ ಸರಿನು ಹೊಗೆನಾ ನಮಗೆ ಅಂತ ಅನಿಸ್ತಿತ್ತು. ಆಮೇಲೆ ಆ 22 ಜನರ ಲಿಸ್ಟ್ ತೆಗೆದು ಅವರ ಹಿನ್ನೆಲೆನ ತೆಗಿತಾ ಬಂತು ಅಂತ ಹೇಳಿದ್ರೆ ಬೆಂಕಿ ಬೆಂಕಿ ಪ್ಲೇಯರ್ಸ್ ತೆಗೆದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರು ಮೋಬಟ್ ಅವರು ಒಂದು ವಿಡಿಯೋ ಇದರಲ್ಲಿ ಹೇಳ್ತಾರೆ, ನಾವು ಎಮೋಷನಲ್ಗೆ ಒಳಗಾಗ್ದಲೇನೆ ಆ ಚಿನ್ನಸ್ವಾಮಿ ಪಿಚ್ಚಿಗೆ ತಕ್ಕಂತೆ ಒಂದು ಒಳ್ಳೆ ಪ್ಲೇಯರ್ಸ್ಗಳನ್ನ ನಾವು ಹುಡುಕ್ತಾ ಇದ್ವಿ, ನಾವು ಅನ್ಕೊಂಡಿರೋ ಪ್ಲೇಯರ್ಸ್ನೇ ತೆಗೆದಿದ್ದೀವಿ ಅಂತ ಹೇಳಿದ್ದಾರೆ. ಯಾರನ್ನೆಲ್ಲ ತೆಗೆದಿದ್ದಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟಿಗೆ ಬ್ಯಾಟರ್ಸ್ಗಳ ಲಿಸ್ಟಲ್ಲಿ ಬರ್ತಾರೆ ವಿರಾಟ್ ಕೊಹ್ಲಿ. ಅವರು ದತ್ತುಪುತ್ರ ಅಂತಲೇ ಹೇಳ್ಬೋದು ನಮ್ಮ RCBಗೆ. ಅವ್ರು ಬಿಟ್ಕೊಂಡು ಕೊಡಲ್ಲ ನಾವಂತ್ರು. ನೆಕ್ಸ್ಟ್ ರಜತ್ ಪಟಿದಾರನ್ನ ಬರ್ತಾರೆ. ನೆಕ್ಸ್ಟ್ ಬರ್ತಾರೆ ಫಿಲ್ ಸಾಲ್ಟ್ ಅವರು ಬರ್ತಾರೆ. ಜಿತೇಶ್ ಶರ್ಮಾ ಬರ್ತಾರೆ. DDPನ ಬೇಸ್ ಪ್ರೈಸ್ಗೆ ತಗೊಂಡಿದ್ದಾರೆ. ಒಂದು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರಲಿ ಅಂತನೋ ಅಥವಾ ಬ್ಯಾಕಪ್ಗೆ ಅಂತ ತಗೊಂಡಿದ್ದಾರೆ. ಸ್ವಸ್ತಿಕ್ ಚಿಕಾರ ಅನ್ನೋರು ಡೊಮೆಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇವರು ಇಲ್ಲಿ ರೀಸೆಂಟ್ ಆಗಿ ಆಗಿರೋ ರಂಜಿದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಒಂದು ಬ್ಯಾಕಪ್ ಪ್ಲೇಯರ್ ಅಂತ ಹೇಳ್ಬೋದು. DDPನ ಮತ್ತೆ ಸ್ವಸ್ತಿಕ್ನ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಮೇನ್ ಪ್ಲೇಯಿಂಗ್ 11 ಅಲ್ಲಿ ಆಡೋದು ತುಂಬಾ ಕಷ್ಟ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಪವರ್ ಹಿಟರ್ಗಳು ತುಂಬಾ ಇದಾರೆ, ಆಲ್ರೆಡಿ ಇದ್ದಾರೆ. ನೆಕ್ಸ್ಟ್ ಬೌಲರ್ಸ್ ಗಳಿಗೆ ಬಂತು ಅಂತ ಹೇಳಿದ್ರೆ ಹ್ಯಾಸಲ್ವುಡ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ರಸಿಕ್ ದಾರ್, ಯಶ್ ದಯಾಳ್ ಇದ್ದಾರೆ, ಸುಯೇಶ್ ಶರ್ಮಾ ತುಂಬಾ ಚೆನ್ನಾಗಿ KKR ಅಲ್ಲಿ ಇದ್ರು. ಇವರು ತುಂಬಾ ಚೆನ್ನಾಗಿ ಇವರು ಬೌಲಿಂಗ್ ಮಾಡ್ತಾರೆ. ಲುಂಗಿ ಎನ್ಗಿಡಿನ ತಗೊಂಡಿದ್ದಾರೆ. ಇವರು ಬ್ಯಾಕಪ್ ಪ್ಲೇಯರ್ ಅನ್ಸುತ್ತೆ. ಇವ್ರನ್ನ ಆಡ್ಸೋದು ಕಷ್ಟನೇ ಅನ್ಸುತ್ತೆ. ನುವಾನ್ ತುಷಾರ ಬೆಸ್ಟ್ ಪಿಕ್ ಅಂತ ಹೇಳ್ಬೋದು. ನುವಾನ್ ತುಷಾರ್ ಅವರು ರೀಸೆಂಟ್ ಆಗಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಶ್ರೀಲಂಕಾ ಪ್ಲೇಯರು. ಮಲಿಂಗಂತರನೇ ಯಾರ್ಕರ್ ಹಾಕುವಂತ ಒಳ್ಳೆ ಪ್ಲೇಯರು, ಫಾಸ್ಟ್ ನ ಜನರೇಟ್ ಮಾಡುವಂತಾರೆ. ಸಖತ್ ಒಳ್ಳೆ ಪಿಕ್ ಅಂತ ಹೇಳ್ಬೋದು ನುವಾನ್ ತುಷಾರ್ ಅವರು. ಆಡೆಡ್ ಅಡಿಷನಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಭಿನಂದನ್ ಸಿಂಗ್, ಇವರು ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ರೀಸೆಂಟ್ ಆಗಿ ಡೊಮೆಸ್ಟಿಕ್ ನಲ್ಲಿ ಪ್ಲೇಯರ್ ಆಡಿರುವಂತ ಪ್ಲೇಯರ್ ಇವರು. ಮೋಹಿತ್ ರಾತಿ ಅನ್ನೋರು ತಗೊಂಡಿದ್ದಾರೆ. ಇವರೆಲ್ಲ ಬ್ಯಾಕಪ್ ಆಗಿ ಇರ್ತಾರೆ. ಅಭಿನಂದನ್ ಸಿಂಗು, ಮೋಹಿತ್ ರಾತಿ ಅವರೆಲ್ಲ ನನಗೇನೋ ಈ ಸೀಸನ್ ಆಡ್ಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ನೆಕ್ಸ್ಟ್ ಲಿಯಮ್ ಲಿವಿಂಗ್ಸ್ಟನ್ ಬರ್ತಾರೆ ಆಲ್ರೌಂಡರ್ ಕ್ಯಾಟಗರಿನಲ್ಲಿ. ಆಮೇಲೆ ಕೃಣಾಲ್ ಪಾಂಡೆ ಬರ್ತಾರೆ. ಟೀಮ್ ಡೇವಿಡ್ ಕೂಡ ಒಳ್ಳೆ ಬೌಲರ್ ಅಂಡ್ ಕಮ್ ಬ್ಯಾಟ್ಸ್ಮನ್, ಅವರು ಕೂಡ ಆಲ್ರೌಂಡರ್ ಲಿಸ್ಟ್ ಅಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಜೇಕಬ್ ಬ್ಯಾಥಲ್, ಇವ್ರ ಬಗ್ಗೆ ನಾನು ನಿಮಗೆ ಒಂದು ಸಪ್ರೇಟ್ ಆಗಿರೋ ಒಂದು ವಿಡಿಯೋನೇ ಮಾಡ್ತೀನಿ. ರೀಸೆಂಟ್ ಆಗಿ ಸಖತ್ತಾಗಿ ಒಂದು ಒಳ್ಳೆ ಪವರ್ ಹಿಟರ್ ಹೊಡಿತಾರೆ. ಸ್ಟೇಡಿಯಂ ಇಂದ ಆಚೆ ಹೋಗ್ತಾ ಇದೆ. ಅವರು ಒಂದು ಲೆಫ್ಟ್ ಹ್ಯಾಂಡರ್. ಇವರು ಕೂಡ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಆಗಿ ಜೇಕಬ್ ಬ್ಯಾಥಲ್ ಬರ್ತಾರೆ. ನನಗೆ ಕೇಳಿದ್ರೆ ಜೇಕಬ್ ಬ್ಯಾಥಲ್ನ ಫಸ್ಟ್ ಮ್ಯಾಚ್ ಇಂದಾನೆ ಅವ್ರನ್ನ ಆಡಿಸ್ಬೇಕಾಗತ್ತೆ. ಅವರಿಗೆ ಆ ಸ್ಟ್ಯಾಂಡ್ ಕೊಡ್ಬೇಕಾಗತ್ತೆ. ನನಗೆ ಒಳ್ಳೆ ನೋಡಿದೆ, ವಿಡಿಯೋ ನೋಡಿದೆ ನಾನು, ಯೂಟ್ಯೂಬಲ್ಲಿ ಇದೆ, ನೀವು ಸರ್ಚ್ ಮಾಡಿ ನೋಡಿ ಬೇಕಾರೆ. ಜೇಕಬ್ ಬ್ಯಾಥಲ್ ಅಂತ ಹಾಕಿದ್ರೆ ಬರುತ್ತೆ. ಲೆಫ್ಟ್ ಹ್ಯಾಂಡರ್ ಹೊಡಿತಾರೆ ಅಂತ ಹೇಳಿದ್ರೆ ಎಲ್ಲ ಸ್ಟ್ಯಾಂಡ್ ಇಂದ ಆಚೆ ಹೋಗಿ ಬೀಳ್ತಾ ಇದೆ. ನನಗೆ ಕೇಳಿದ್ರೆ ಇವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಆಡಿಸ್ಬೇಕು. ಒಳ್ಳೆ ಯಂಗ್ ಪ್ಲೇಯರು. ಯಂಗ್ಸ್ಟರ್ಸ್ಗೆ ನಾವು ಇವಾಗಲಿಂದನೇ ಕೊಟ್ಟರೆ ಯಾವಾಗ ತುಂಬಾ ಸೋತ್ಬಿಟ್ಟು ಫಸ್ಟ್ 6 ಮ್ಯಾಚ್ 7 ಮ್ಯಾಚ್ ಸೋತಿ ಆಮೇಲೆ ಒಂದು ಪ್ರೆಸರ್ನಲ್ಲಿ ಕಳ್ಸೋದಕ್ಕಿಂತ ಇವಾಗ ಫಸ್ಟ್ ಡೇ 1 ಇಂದನೇ ಕಳಿಸ್ತಾ ಹೋಗ್ಬೇಕು ಇವ್ರನ್ನ. ನನಗೆ ಕೇಳಿದ್ರೆ ಜೇಕಬ್ ಬ್ಯಾಥಲ್ನ ಆಡಿಸ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ರೊಮಾರಿಯೋ ಶೆಫರ್ಡ್ ಬರ್ತಾರೆ. ಇವರು ಕೂಡ ಬ್ಯಾಕಪ್ ಪ್ಲೇಯರ್ ಆಗಿ ಬರ್ತಾರೆ. ಸ್ವಪ್ನಿಲ್ ಸಿಂಗ್, ಇವ್ರನ್ನ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ನೋಡ್ಬೋದು ಅನ್ಸುತ್ತೆ. ಇನ್ ಕೇಸ್ ಚೇಸಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಆಡ್ಸ್ಕೋಬಹುದು. ನೆಕ್ಸ್ಟ್ ಮನೋಜ್ ಬಾಂಡ್ಗೆ ಇದ್ದಾರೆ. ಇವ್ರನ್ನು ಕೂಡ ಇಂಪ್ಯಾಕ್ಟ್ ಲಿಸ್ಟ್ ಅಲ್ಲಿ ಆಡ್ಸ್ಕೋಬಹುದು. ಈ ಸೀಸನ್ ಏನಾದ್ರು ಮನೋಜ್ ಬಾಂಡ್ಗೆನ ಆಡ್ಸಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಏನಿದೆ ಅವರು ವೇಸ್ಟ್ ಅನ್ಸುತ್ತೆ. ಮನೋಜ್ ಬಾಂಡ್ಗೆ ಅನ್ನೋ ಒಂದು ಡೈಮಂಡ್ ನ ಇಟ್ಕೊಂಡು ಸ್ಕ್ವಾಡ್ ನಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಆಡ್ಸಿಲ್ಲ ಅಂತ ಹೇಳಿದ್ರೆ, ಅವರು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆ, ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ, ಆಲ್ರೌಂಡ್ ಕ್ಯಾಟಗರಿಯಲ್ಲಿ ಮಾಡಿಸಿದ ಒಂದು ಪ್ಲೇಯರ್ ಲಿಸ್ಟ್ ಅನ್ಸಬಹುದು. ಮನೋಜ್ ಬಾಂಡ್ಗೆ ರೀಸೆಂಟ್ ಆಗಿ ರಂಜಿನಲ್ಲಿ ಕೂಡ ಮಿಂಚಿದ್ದಾರೆ. ಇವ್ರಿಗೆ ಕೊಡ್ಲೇಬೇಕು ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ ಇವ್ರಿಗೆ ಒಂದು ಏನೋ ಚಾನ್ಸ್ ಕೊಡಬೇಕು ಈ ಸೀಸನ್ ಅಂತ ಕೇಳ್ಕೊಂತೀನಿ. ಸೊ ಇದು 22 ಜನ ಒಂದು ಏನು ಫುಲ್ ಸ್ಕ್ವಾಡ್ನ ಲಿಸ್ಟ್ ಏನಿದೆ, ಲಿಸ್ಟ್ ಇದು. ಸೊ ಓಕೆ, ನೆಕ್ಸ್ಟ್ ನನ್ನ ಪ್ಲೇಯಿಂಗ್ 11 ಅಂತ ಬಂತು ಅಂತ ಹೇಳಿದ್ರೆ ನಾನು ಓಪನ್ ಮಾಡಿಸ್ತೀನಿ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಜೊತೆಗೆ. ನೆಕ್ಸ್ಟ್ ಬರ್ತಾರೆ ಪತಿದರ್ ಬರ್ತಾರೆ, ಜಿತೇಶ್ ಶರ್ಮಾ ಬರ್ತಾರೆ. ನೆಕ್ಸ್ಟ್ ಟೀಮ್ ಡೇವಿಡ್ ಇಲ್ಲ ಜೇಕಬ್ ಬ್ಯಾಥಲ್. ಟೀಮ್ ಡೇವಿಡ್ ರೀಸೆಂಟ್ ಆಗಿ ಫಾರ್ಮಲ್ ಇಲ್ಲ ಅಂತ ತಕ್ಷಣ ನಾವು ಕೈ ಬಿಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಟೀಮ್ ಡೇವಿಡ್ ಬದಲು ಫಸ್ಟಿಗೆ ಜೇಕಬ್ ಬ್ಯಾಥಲ್ನ ಆಡಿಸ್ಬೇಕು ಮ್ಯಾನೇಜ್ಮೆಂಟು. ಆಮೇಲೆ ಏನಾದರೂ ಒಂದು ಸ್ವಲ್ಪ ಇವ್ರು ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಟೀಮ್ ಡೇವಿಡ್ನ ತರಬಹುದು. ಏನಕ್ಕೆ ಟೀಮ್ ಡೇವಿಡ್ ಜೇಕಬ್ ಬ್ಯಾಥಲ್ ಇಬ್ರು ಕೂಡ ಬೌಲಿಂಗ್ನ ಹಾಕಿ ಬ್ಯಾಟಿಂಗ್ನ ಆಡೋರು ಅಂತ ಆಡ್ಬೋದು ಇದು.
ನೆಕ್ಸ್ಟ್ ಬರ್ತಾರೆ ಲಿಯಮ್ ಲಿವಿಂಗ್ಸ್ಟನ್ ಮತ್ತೆ ಕೃನಾಲ್ ಪಾಂಡೆ ಬರ್ತಾರೆ ನಂಬರ್ 7 ಮತ್ತೆ ನಂಬರ್ 8ರಲ್ಲಿ. ನೆಕ್ಸ್ಟ್ ನಂಬರ್ 9 ಸ್ವಪ್ನಿಲ್ ಸಿಂಗು ಇಲ್ಲ ಯಶ್ ದಯಾಳು. ಇವರು ನಮ್ಮ ಒಂದು ಕಂಡೀಷನ್ ನೋಡಿಕೊಂಡು ನಾವು ಚೇಸಿಂಗ್ ಆಡ್ತಾ ಇದೀವಿ ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀವಿ ಅಂತ ನೋಡಿಕೊಂಡು ಇವರಿಬ್ರು ಬರ್ತಾರೆ. ಶಶಿಧರ್ ಮತ್ತೆ ಯಶ್ ದಯಾಳು ಇವರಿಬ್ಬರಲ್ಲಿ ಸ್ವಲ್ಪ ನೋಡ್ಬೋದು ಯಾರನ್ನ ಆಡಿಸ್ಬೇಕು ಅಂತ ಅಂದ್ಬಿಟ್ಟು ಕಂಡೀಷನ್ ನೋಡ್ತಾ ಬಳಸ್ಕೊಂಡು ಇವ್ರನ್ನ ಯೂಸ್ ಮಾಡ್ಕೊಬೇಕಾಗತ್ತೆ. ಸೊ ಇದಿಷ್ಟು ಒಂದು ಪ್ಲೇಯಿಂಗ್ ಖಡಕ್ ಆಗಿರೋ ಪ್ಲೇಯಿಂಗ್ 11 ಇವ್ರಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ನಮಗೆ ಡೌಟ್ ಇಲ್ಲ. ಸೊ ನಿಮ್ಮ ಪ್ಲೇಯಿಂಗ್ 11 ಏನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಸರಿ RCB ಕಪ್ ಗೆಲ್ಲತ್ತಾ ಇಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಇನ್ನೊಂದು ಟೀಮ್ ಬಗ್ಗೆ ನಾನು ವಿಡಿಯೋ ಮಾಡ್ಕೊಂಡು ಟೀಮ್ ಹೆಂಗಿದೆ ಅಂತ ಅನ್ನೋದು ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ